ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ಗಡಿಭಾಗ ಗ್ರಾಮಗಳಲ್ಲಿ ರಾಜಾರೋಷವಾಗಿ ಸಾಗುತ್ತಿದೆ. ಸೇಡಂ ತಾಲೂಕಿನ ಮುಧೋಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ಕಂಡೇರಾಯನಪಲ್ಲಿ, ನಾಡೇಪಲ್ಲಿ, ಸಿಲಾರ್ಕೋಟ್, ಮೇದಕ್ ಸೇರಿದಂತೆ ಇನ್ನು ಹಲವು ಗ್ರಾಮಗಳಿಂದ ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ನಡೆಯುತ್ತಿದೆ. ಪಡಿತರ ಅಕ್ಕಿ ಸಾಗಾಣಿಕೆ ನಡೆಯುತ್ತಿರುವ ಸಮಯದಲ್ಲಿ ಟ್ರಾಲಿ ಆಟೋ ಬಂದು ಓವರ್ಲೋಡ್ನಿಂದಾಗಿ ಸಿಲಾರ್ಕೋಟ್ ಹತ್ತಿರದಲ್ಲಿ ಟೈರ್ ಪಂಚರ್ ಆಗಿತ್ತು. ಈ ವೇಳೆ ನಡು ರಸ್ತೆಯಲ್ಲಿ ಆಟೋವನ್ನು ಸುಮಾರು 1 ಗಂಟೆಗಿಂತ ಹೆಚ್ಚು ಕಾಲ ಅಲ್ಲೇ ನಿಲ್ಲಿಸಲಾಗಿತ್ತು. ಬೇರೊಂದು ವಾಹನ ಟಾಟಾ ಎಸಿ ಬರುವ ತನಕ ಅಲ್ಲೇ ಇದ್ದು ಆಟೋದಿಂದ ಟಾಟಾ ಎಸಿ ಗಾಡಿಗೆ ಬದಲಾವಣೆ ಮಾಡಿ ಒಯ್ದಿರುವ ಘಟನೆ ಶುಕ್ರವಾರ ನಡೆದಿದೆ. ಸರ್ಕಾರ ಬಡವರಿಗೆ ಉಪಯೋಗವಾಗಬೇಕು ಎಂಬ ಹಿತದೃಷ್ಟಿಯಿಂದ ಪಡಿತರ ಅಕ್ಕಿ ವಿತರಣೆ ಮಾಡುತ್ತಿದೆ. ಆದರೆ ವ್ಯಾಪಾರಿಗಳು ಆ ಅಕ್ಕಿ ತಿನ್ನಲು ಯೋಗ್ಯವಲ್ಲ ಎಂಬ ಭ್ರಮೆ ಜನರಲ್ಲಿ ಮೂಡಿಸಿದೆ. ಈ ಅಕ್ಕಿಯನ್ನು ಖರೀದಿ ಮಾಡಿ ಮತ್ತೆ ರೈಸ್ ಮಿಲ್ಗೆ ರವಾನಿಸುತ್ತಾರೆ. ಅದೇ ಅಕ್ಕಿಯನ್ನು ಪಾಲಿಶ್ ಮಾಡಿ ಕಳಪೆ ಮಟ್ಟದ ಅಕ್ಕಿಯನ್ನು ಮತ್ತೆ ಜನರಿಗೆ ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ನಾಡೇಪಲ್ಲಿಯಿಂದ ಗುರುಮಠಕಲ್ ಸೇರಿದಂತೆ ವಿವಿಧ ಪಟ್ಟಣಗಳಿಗೆ ಈ ಅಕ್ಕಿಯನ್ನು ರವಾನಿಸಲಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಹೊತ್ತಿಗೆ ರವಾನೆ ಮಾಡಲಾಗುತ್ತಿದೆ. ಇದರಲ್ಲಿ ಪ್ರಧಾನ ವ್ಯಾಪಾರಸ್ಥರಾದ ನಾಡೇಪಲ್ಲಿ ನಿವಾಸಿಗಳಾದ ಜಿಲಾನಿ ಅವರ ಕೈವಾಡ ಅತಿ ಹೆಚ್ಚು ಇದೆ ಎಂಬ ಆರೋಪಗಳು ಜನರಲ್ಲಿ ಕೇಳಿಬರುತ್ತಿವೆ. ಹಾಗೆ ಕಂಡೇರಾಯನಪಲ್ಲಿಯ ರೈಸ್ ಮಿಲ್ ಮಾಲೀಕರಾದ ಇಸ್ಮಾಯಿಲ್ ಅವರ ಕೈವಾಡ ಕೂಡ ಇದೆ ಎಂಬ ಆರೋಪಗಳು ಕೂಡ ಕೇಳಿಬರುತ್ತಿವೆ. ಇಷ್ಟೊಂದು ರಾಜಾರೋಷವಾಗಿ ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ನಡೆಯುತ್ತಿದೆ ಎಂದರೆ ಇದಕ್ಕೆ ಸಹಕಾರ ನೀಡುತ್ತಿರುವವರು ಯಾರು ಎಂದು ಪ್ರಶ್ನೆ ಮೂಡುತ್ತದೆ. ಅಕ್ರಮ ಪಡಿತರ ಅಕ್ಕಿ ಸಾಗಾಣಿಕೆ ಮಾಡುತ್ತಿರುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.